ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಶನಿವಾರ ಮಾತೆಯ ಗೌರವಾರ್ಥವಾಗಿ ಬಲಿಪೂಜೆಯನ್ನು ಅರ್ಪಿಸುತ್ತಾ ಆಕೆಯ ಪ್ರಾರ್ಥನೆಯನ್ನು ಬೇಡುತ್ತಾ ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ಇಂದಿನ ವಾಚನಗಳು ನಮಗೆ ಬೋಧಿಸುವುದಿಷ್ಟೇ. ನಮ್ಮ ಅಂತರಂಗವನ್ನು ಪರೀಕ್ಷಿಸುವ ದೇವರು ನಾವು ನೀಡುವಂಥ ಕಾಣಿಕೆಯನ್ನು ಕೇವಲ ತೋರ್ಪಡಿಕೆಗಾಗಿ ನೀಡುವುದಲ್ಲ, ಬದಲಾಗಿ ಅಂತರಂಗದಿಂದ ನೀಡುವಂಥ ಯಾವುದೇ ಕಾಣಿಕೆಯನ್ನಾಗಲಿ ದೇವರು ಅಂಗೀಕರಿಸುತ್ತಾರೆ. ನಾವು ಬೇರೆಯವರಿಗೆ ತೋರಿಸುವುದಕ್ಕಾಗಿ ನೀಡುವಂಥ ಕಾಣಿಕೆಗಳಾಗಲಿ, ಸೇವೆಗಳಾಗಲಿ ಅಥವಾ ಯಾವುದೇ ರೀತಿಯಾದಂಥ ಆಧರಣೆಗಳಾಗಲಿ ಈ ಲೋಕದಲ್ಲಿ ಅಂಗೀಕೃತವಾದರೂ ದೇವರ ಮುಂದೆ ಅದು ಅಂಗೀಕೃತವಾಗುವುದಿಲ್ಲ. ಆದರೆ ಒಮ್ಮೊಮ್ಮೆ ನಾವು ಹೇಳುವಂಥದ್ದು, ನಾವು ಬಲಿಯರ್ಪಣೆಗಳನ್ನು ಅರ್ಪಿಸುತ್ತೇವೆ, ಆದರೆ ನಮ್ಮ ಅಂತರಂಗವನ್ನು ಶುದ್ಧೀಕರಿಸುವುದಿಲ್ಲ, ನಮ್ಮ ಅಂತರಂಗವನ್ನು ದೂರವಾಗಿ ದೇವರಿಂದ ಇರಿಸುತ್ತೇವೆ ಎಂಬುದಾದರೆ ದೇವರು ನಮ್ಮಿಂದ ದೂರವಾಗುತ್ತಾರೆ. ಒಮ್ಮೊಮ್ಮೆ ಈ ಲೋಕದಲ್ಲಿ ಜನರನ್ನು ಪ್ರೀತಿಸುವುದಕ್ಕಾಗಿ, ಅವರನ್ನು ಮೆಚ್ಚಿಸುವುದಕ್ಕಾಗಿ ನಾವು ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದೇವೆ, ಆದರೆ ದೇವರಿಗೆ ನಮ್ಮ ಅಂತರಂಗವನ್ನು ನೀಡಿದ್ದೇವೆಯಾ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿ ನೋಡಿಕೊಳ್ಳಬೇಕಾಗಿದೆ. ನಾವು ಮಾಡಿರುವ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.